ಪ್ರೀತಿ ವೀಕ್ಷಕರೇ, ನೇಚರ್ ಲೈಫ್ ಟಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಅಶ್ವಗಂಧದ ಸೇವನೆ ನಮ್ಮ ಯಾವ ಆರೋಗ್ಯದ ಸಮಸ್ಯೆಗೆ ಇದು ಪರಿಹಾರ ನೀಡುತ್ತದೆ, ಇದರ ಸೇವನೆಯಿಂದ ನಮಗೆ ಆಗುವ ಲಾಭಗಳೇನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆಯುರ್ವೇದದಲ್ಲಿ ಅಶ್ವಗಂಧದ ಗಿಡಮೂಲಿಕೆಗೆ ಬಹಳ ಮಹತ್ವವನ್ನ ಪಡೆದಿದೆ. ಹಲವಾರು ಔಷಧೀಯ ಗುಣಗಳನ್ನ ಇದು ಹೊಂದಿದೆ. ಹಾಗಾದರೆ ನಾವು ಈ ಅಶ್ವಗಂಧಗಳ ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಪ್ರಯೋಜನ ನೀಡುತ್ತದೆ ಮತ್ತು ಇದು ನಮ್ಮ ತ್ವಚೆಯನ್ನ ಯಾವ ರೀತಿ ಕಾಪಾಡುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ. ಅಶ್ವಗಂಧವು ಬುದ್ಧಿಮಾಂದ್ಯತೆಯಿಂದ ಬಳಲುತ್ತಿರುವ ಜನರಲ್ಲಿ ನೆನಪಿನ ಶಕ್ತಿಯನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಇದು ಬುದ್ಧಿಶಕ್ತಿ ಮತ್ತು ನೆನಪಿನ ಶಕ್ತಿಗೆ ಕಾರಣವಾದ ಮೆದುಳಿನ ಕೋಶಗಳ ಹಾನಿಯನ್ನ ವಿಳಂಬಗೊಳಿಸಲು ಸಹಾಯ ಮಾಡುವುದು. ಮಾನಸಿಕವಾಗಿ ಒತ್ತಡದಲ್ಲಿರುವ ಅಥವಾ ಹೆಚ್ಚು ಆತಂಕವನ್ನ ಹೊಂದಿರುವ ಜನರಿಗೆ ಅಶ್ವಗಂಧದ ಸೇವನೆ ಉತ್ತಮವಾಗಿ ಇರುತ್ತದೆ. ಇದು ಮೆದುಳಿನಲ್ಲಿ ಕೆಲವು ನರಪೇಕ್ಷಕಗಳನ್ನ ಸ್ರವಿಕೆಗೆ ಸಹಾಯ ಮಾಡಲಿದ್ದು, ಮನಸ್ಥಿತಿಯನ್ನ ಸುಧಾರಿಸಲು ಮನಸ್ಸು ಮತ್ತು ದೇಹವನ್ನ ವಿಶ್ರಾಂತಿ ಮಾಡಲು ಸಹಕರಿಸುತ್ತದೆ. ಬುದ್ಧಿಮಾಂದ್ಯತೆ ಕಾಯಿಲೆಯ ರೋಗಿಗಳು ನಿಯಮಿತವಾಗಿ ಅಶ್ವಗಂಧವನ್ನ ಸೇವಿಸುವುದರಿಂದ ಸ್ವಲ್ಪ ಮಟ್ಟದ ಪರಿಹಾರವನ್ನ ಪಡೆಯುತ್ತೀರಿ, ಏಕೆಂದರೆ ಇದು ರೋಗವನ್ನ ನಿಯಂತ್ರಿಸುವ ಗುಣಲಕ್ಷಣಗಳನ್ನ ಹೊಂದಿದೆ. ಅಶ್ವಗಂಧವನ್ನ ಖಿನ್ನತೆಗೆ ಒಳಗಾದವರಿಗೂ ಹಾಗೂ ಸಕಾರಾತ್ಮಕ ಮನಸ್ಸನ್ನ ಕಾಪಾಡಿಕೊಳ್ಳಲು ಕಷ್ಟ ಆಗುತ್ತಿರುವವರಿಗೂ ಈ ಅಶ್ವಗಂಧದ ಸೇವನೆ ಅತಿ ಮುಖ್ಯವಾಗಿ ಕಂಡುಬರುತ್ತದೆ. ಈ ಮೂಲಕ ಮನಸ್ಸಿಗೆ ವಿಶ್ರಾಂತಿ ಮತ್ತು ಶಾಂತಿಯನ್ನ ನೀಡಬಹುದು. ಅಂತಹ ಗುಣಲಕ್ಷಣಗಳನ್ನ ಈ ಅಶ್ವಗಂಧವು ಹೊಂದಿದೆ. ಅಶ್ವಗಂಧದ ಸಸ್ಯ ನರಮಂಡಲ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯ ನಡುವೆ ಸಮತೋಲನವನ್ನ ಕಾಪಾಡಿಕೊಳ್ಳಲು ಕೂಡ ಸಹಾಯ ಮಾಡುತ್ತದೆ. ಇದರಿಂದಾಗಿ ದೇಹ ಮತ್ತು ಮನಸ್ಸಿನ ಮೇಲೆ ಆಗುವ ದೀರ್ಘಕಾಲದ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಅಶ್ವಗಂಧದ ಸೇವನೆ ಅಥವಾ ಅಶ್ವಗಂಧದಿಂದ ಮಾಡಿಕೊಂಡಿರುವಂತಹ ಫೇಸ್ ಪ್ಯಾಕ್ಗಳಿಂದ ನಮ್ಮ ಚರ್ಮದಲ್ಲಿ ವಯಸ್ಸಾಗುವಿಕೆಯನ್ನ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನ ಇದು ವಹಿಸುವುದು. ಅಶ್ವಗಂಧದ ಬೇರಿನ ಪುಡಿಯು ದೇಹದಲ್ಲಿ ಉತ್ಪತ್ತಿಯಾಗುವ ಸ್ವತಂತ್ರ ರ್ಯಾಡಿಕಲ್ಗಳನ್ನ ನಿಯಂತ್ರಿಸಿ ಹಾನಿಕಾರಕ ಯುವಿ ಕಿರಣಗಳು ಅಥವಾ ವಿಷಕಾರಿ ಆಹಾರ ಸೇವನೆಯಿಂದ ಉಂಟಾಗುವ ತೊಂದರೆಗಳಿಂದ ನಮ್ಮನ್ನ ಅದು ರಕ್ಷಿಸುತ್ತದೆ. ದೇಹದಲ್ಲಿ ಉರಿಯೂತದ ಪ್ರಕ್ರಿಯೆಯನ್ನ ನಿಯಂತ್ರಿಸುವ ಮೂಲಕ ದೇಹದ ಯಾವುದೇ ಭಾಗದಲ್ಲಿ ಊತ ಅಥವಾ ಉರಿಯೂತವನ್ನ ನಿವಾರಿಸಲು ಅಶ್ವಗಂಧ ಸಹಾಯ ಮಾಡುತ್ತದೆ. ಕ್ಯಾನ್ಸರಿನ ಸಮಸ್ಯೆ ಕಂಡು ಬಂದಲ್ಲಿ ಅದು ಬೇರೆ ಭಾಗಗಳಿಗೂ ಹರಡದಂತೆ ಈ ಅಶ್ವಗಂಧವು ಅದನ್ನ ತಡೆಗಟ್ಟಿ ನಮ್ಮನ್ನ ರಕ್ಷಣೆ ನೀಡುತ್ತದೆ. ಅಶ್ವಗಂಧವು ಮರಣಾಂತಿಕ ಕ್ಯಾನ್ಸರ್ ಕೋಶಗಳನ್ನ ಬೆಳವಣಿಗೆಯನ್ನ ತಡೆಯಲು ಸಹಾಯ ಮಾಡುವುದಲ್ಲದೆ ಅವುಗಳನ್ನ ಮತ್ತಷ್ಟು ಹರಡದಂತೆಯೂ ಕೂಡ ತಡೆಯುತ್ತದೆ. ಕಿಮೋಥೆರಪಿ ಅಥವಾ ರೇಡಿಯೋಥೆರಪಿಗೆ ಒಳಗಾಗುವ ರೋಗಿಗಳು ಅದರ ಅಡ್ಡ ಪರಿಣಾಮವಾಗಿ ಹಾನಿಗೊಳಗಾಗುವ ಜೀವಕೋಶಗಳ ತ್ವರಿತ ಪುನರುತ್ಪಾದನೆಗಾಗಿ ಈ ಮೂಲಿಕೆಯನ್ನ ನೀವು ತೆಗೆದುಕೊಳ್ಳಬಹುದಾಗಿದೆ. ದೇಹದಲ್ಲಿ ಯಾವುದಾದರೂ ಹೆಚ್ಚು ನೋವಿರುವ ಗಾಯವಿದ್ದರೆ ಇದರ ಸೇವನೆಯಿಂದ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗುತ್ತದೆ. ಸಂಧಿವಾತ ನೋವಿಗೂ ಇದು ಸಹಕಾರಿ. ಜಂಟಿ ನೋವನ್ನ ಕಡಿಮೆ ಮಾಡುವ ಗುಣವನ್ನ ಈ ಅಶ್ವಗಂಧ ಹೊಂದಿದೆ. ಹಾಗಾದರೆ ಈ ಅಶ್ವಗಂಧ ತೆಗೆದುಕೊಳ್ಳುವ ಕ್ರಮ ಹೇಗೆ ಎಂದರೆ, 1 ಟೀ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ನಷ್ಟು ಅಶ್ವಗಂಧದ ಪುಡಿಯನ್ನ ಜೇನುತುಪ್ಪದ ಜೊತೆಯೂ ಮಿಕ್ಸ್ ಮಾಡಿ ನೀವು ತೆಗೆದುಕೊಳ್ಳಬಹುದು. ಅಲ್ಲದೆ ಇದನ್ನ 1 ಟೀ ಸ್ಪೂನ್ ನಷ್ಟು ಹಾಲಿನ ಜೊತೆಗೆ ಮಿಕ್ಸ್ ಮಾಡಿಯೂ ಕೂಡ ಮಲಗುವ ಮುನ್ನ ಇದರ ಸೇವನೆಯನ್ನ ನೀವು ಮಾಡಿ ಇದರ ಪ್ರಯೋಜನವನ್ನ ಪಡೆಯಬಹುದು. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸುವುದನ್ನ ಮಾತ್ರ ಮರಿಬೇಡಿ. ನೀವು ತೆಗೆದುಕೊಳ್ಳುತ್ತಿದ್ದರೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್